ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಎಮೋಷ್ನಲ್ ರೋಲರ್ ಕೋಸ್ಟರ್ ರೈಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮ ಈ ಪ್ರಯತ್ನ, ಮೊದಲನೇ ಪ್ರಯತ್ನ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿದೆ. ಹೀಗೆ ಆರೋಹ ಫಿಲ್ಮ್ಸ್, ತೇಜಸ್ ಕಿರಣ್, ಮಯೂರ್ ಅಂಬೇಕಲ್ಲು ಹಾಗೂ ಚಿತ್ರದ ಎಲ್ಲ ಸದಸ್ಯರು, ವಿಶಾಖ್ ನಾಗ್ಲಾಪುರ ಅವರ ಸಂಭಾಷಣೆ, ನಿಮ್ಮ ಸಂಗೀತ, ನಿರ್ದೇಶನ ಎಲ್ಲವೂ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಹೀಗೆ ನೀವು ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ಮುಂದೆ ತರ್ತಾ ಇರಿ ಅಂತ ಹೇಳ್ತಾ ನಿಮಗೆ ಅಭಿನಂದನೆಯನ್ನು ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಒಂಥರ ಎಮೋಷ್ನಲ್ ಆಗಿ ಕ್ವಯೆಟ್ಟಾಗಿ ಮೂವಿಯಿಂದ ಆಚೆ ಬಂದಿದ್ದು. ಭಾವತೀರಯಾನ ಇಸ್ ಅ ವೆರಿ 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 ಬ್ಯೂಟಿಫುಲ್ ಮೂವಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇವರೆಲ್ಲರ ಪ್ರಯತ್ನ ಎದ್ದು ಕಾಣ್ತಾ ಇದೆ. ಎಸ್ಪೆಷಲಿ ಲಾಸ್ಟ್ 20 to 25 minutes ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಇಬ್ಬರ ದೈತ್ಯರನ್ನು ಹಾಕ್ಕೊಂಡು ಇವ್ರು ಮೂವಿ ಮಾಡಿದ್ದಾರೆ. ದಟ್ ಇಸ್ ವಿದ್ಯಾಮೂರ್ತಿ ಮ್ಯಾಮ್ ಆ್ಯಂಡ್ ರಮೇಶ್ ಭಟ್ ಸರ್. ಅವರಿಬ್ಬರ ಬಗ್ಗೆ ಹೇಳೋಕ್ಕೂ ನಮಗೆ ಯೋಗ್ಯತೆ ಇದೆಯೋ ಇಲ್ವೋ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಯೂರ್ ಆಗಿರ್ಬೋದು, ತೇಜಸ್ ಆಗಿರ್ಬೋದು, ಎಲ್ಲರ ಎಫರ್ಟ್ಸ್ ಕಾಣಿಸ್ತಾ ಇದೆ. ಮ್ಯೂಸಿಕ್ ಮಯೂರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ನಮ್ಮ ಚಂದು ಆ್ಯಕ್ಟ್ ಮಾಡಿದ್ದಾಳೆ, ಅದು ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಐ ಲವ್ ದ ಮೂವಿ. ಲಾಸ್ಟ್ 20-25 minutes ನಾನು ಹೇಳ್ದಂಗೆ ಇಟ್ಸ್ ರಿಯಲಿ ಗುಡ್. ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಫಸ್ಟ್ ಒಂಚೂರು ಕ್ರಿಸ್ಪ್ ಆಗಿರ್ಬೋದಾಗಿತ್ತು ಅಂತ ಅನ್ನಿಸ್ತು. ಒಂಚೂರು ಲ್ಯಾಗ್ ಆಗಿದೆ ಅನಿಸ್ತು. ಅದು ಬಿಟ್ಟರೆ ದ ಹೋಲ್ ಮೂವಿ ಇಸ್ ವೆರಿ ಗುಡ್. ಎಲ್ಲರ ಪ್ರಯತ್ನ, ಎಲ್ಲರ ಆ್ಯಕ್ಟಿಂಗ್ ಇಸ್ ವೆರಿ ವೆರಿ ಗುಡ್. ಪ್ಲೀಸ್ ಬಂದು ಥಿಯೇಟರ್ಸಲ್ಲಿ ಭಾವತೀರಯಾನ ನೋಡಿ. ಆ್ಯಂಡ್ ಹೋಲ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಈಗ ತಾನೇ ಭಾವತೀರಯಾನ ಸಿನಿಮಾ ನೋಡ್ಕೊಂಡು ಬಂದೆ. ಬಹಳ ಸೊಗಸಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂದರೆ, ಬಹುಶಃ ಈಗಿನ ಟೈಮ್ನಲ್ಲಿ ತುಂಬ ಹೊಡಿ ಬಡಿ ಈ ಥರದ ಸಿನಿಮಾಗಳ ಮಧ್ಯೆ ಈ ಥರದ್ದು ಒಂದು ಭಾವನೆಗೆ ತುಂಬ ಅರ್ಥಪೂರ್ಣವಾದಂಥ ಅಥವಾ ಅಂದರೆ ಎಮೋಷನ್ಸ್ಗಳನ್ನು ಕನೆಕ್ಟ್ ಮಾಡುವಂಥ ಒಂದು ಅದ್ಭುತವಾದ ಸಿನಿಮಾನ ಒಂದು ಹೊಸಬರ ತಂಡ ಮಾಡಿದೆ. ತುಂಬ ಒಳ್ಳೆಯ ಪ್ರಯತ್ನ, ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳು ಖಂಡಿತವಾಗ್ಲೂ ಎಲ್ಲರ ಕಡೆಯಿಂದ ಆಗುತ್ತೆ. ಹೊಸಬರ ತಂಡ ಒಂದು ಹೊಸ ಸಿನಿಮಾ ಮಾಡಿದಾಗ ಅವ್ರುಗಳಿಗೆ ನಾವೆಲ್ಲರೂ ಪ್ರೋತ್ಸಾಹ ಕೊಡಲೇಬೇಕಾಗತ್ತೆ. ಆ್ಯಂಡ್ ಅವ್ರು ಆಲ್ರೆಡಿ ಹೇಳಿದ್ರು, 2 ಶಾರ್ಟ್ ಫಿಲ್ಮ್ ಮಾಡಿ ಕೊನೆಗೆ ಅದನ್ನು ಫೀಚರ್ ಫಿಲ್ಮ್ ಮಾಡಿದ್ವಿ ಮ್ಯಾಮ್ ಅಂತ ಹೇಳಿದ್ರು. ಆ್ಯಂಡ್ ಅವರ ಪ್ರಯತ್ನ ತುಂಬ ಸೊಗಸಾಗಿದೆ. ರಮೇಶ್ ಸರ್ ಇರಬಹುದು, ವಿದ್ಯಾ ಮ್ಯಾಮ್ ಇರಬಹುದು, ಪ್ರತಿಯೊಬ್ಬರು ನಟರು ಅವರ ಪಾತ್ರಗಳನ್ನು ಅಮೇಝಿಂಗ್ ಆಗಿ ಮಾಡಿದರೆ. ಅದರಲ್ಲೂ ಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ಕಣ್ತುಂಬಿ ಬರುತ್ತೆ. ಐ ಥಿಂಕ್ ಒಂದು ಅಮೇಝಿಂಗ್ ಪ್ರಯತ್ನ. ಸೊ ಪ್ಲೀಸ್ ಪ್ರತಿಯೊಬ್ಬರು ಬಂದು ಸಿನಿಮಾ ಥಿಯೇಟರ್ನಲ್ಲಿ ಈ ಸಿನಿಮಾನ ವಾಚ್ ಮಾಡಿ ಅದನ್ನು ನೋಡಿ ಅವರೆಲ್ಲರಿಗೂ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಿವ್ಯೂನ ನಾವು ಮುಂಚೆ ಇನ್ನೊಂದು ಸಿನಿಮಾಗೆ ಪ್ರೀಮಿಯರ್ಗೆ ಬಂದಿದ್ವಿ, ಕೂಳೆ ಮಾಡಿಕೊಂಡು ರಿವ್ಯೂ ಕೊಟ್ಟಿದ್ವಿ. ಬಟ್ ಈ ಸಿನಿಮಾ ನೋಡಿದ ಮೇಲೆ ತುಂಬ ಎಮೋಷನಲ್ ಆಗೋದೆ ನಾನು. ಈ ಸಿನಿಮಾ ಗೆಲ್ಲಬೇಕು. ಈ ಸಿನಿಮಾಗೆ ಎಲ್ಲ ಪೊಟೆನ್ಷಿಯಲ್ ಇದೆ. ಆ್ಯಕ್ಟರ್ಸ್ ಕೂಡ ಎಕ್ಸ್ಟ್ರೀಮ್ ಕ್ಲೋಸಪ್ಪಲ್ಲಿ ಪರ್ಫಾರ್ಮ್ ಮಾಡೋದು ಅಷ್ಟು ಈಸಿ ಅಲ್ಲ. ಒಂದು ಹುಡುಕಿದ್ರೂ ಒಂದು ತಪ್ಪು ಸಿಗೋಲ್ಲ ಆ್ಯಕ್ಟರ್ಸಿಂದ. ಮತ್ತು ಸಿನಿಮಾ ಮುಗಿದ ಮೇಲೆ ಎಲ್ಲ ಆ್ಯಕ್ಟರ್ಸು ಬಂದು ಕೇಳಿಕೊಂಡ್ರು, ನಮ್ಮ ಸಿನಿಮಾನ ಗೆಲ್ಲಿಸಿ ಜನಕ್ಕೆ ತಲುಪಿಸಿ ಅಂತ. ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಒಳ್ಳೆ ಕಾಂಟೆಂಟ್ನ ಜನಕ್ಕೆ ಕೊಟ್ಟರು ಜನ ಬರ್ತಿಲ್ಲ. ಮಿರಾಕಲ್ಲೇ ನಡಿಬೇಕು ಅಂತ ನಾವು ನಮ್ಮ ಪ್ರಮೋಷನ್ಸ್ ಕೂಡ ಹೇಳ್ತಾ ಬಂದಿದ್ವಿ. ಆ ಮಿರಾಕಲ್ ಯಾಕೆ ಈ ಮೂವಿಯಿಂದನೇ ಸ್ಟಾರ್ಟ್ ಆಗಬಾರ್ದು? ದಯವಿಟ್ಟು ಜನ ಬಂದು ಈ ಸಿನಿಮಾನ ನೋಡಿ. ಹೆಂಗೆಂಗೋ ಹೇಳಬೇಕು, ತುಂಬ ಮಾತಾಡಬೇಕು ಅಂದ್ಕೊಂಡಿದ್ದೆ. ಈ ಸಿನಿಮಾ ನನ್ನನ್ನು ತುಂಬ ಭಾವುಕನಾಗಿ ಮಾಡಿಬಿಟ್ಟಿದೆ. ಭಾವತೀರಯಾನ ಸಿನಿಮಾ ಗೆಲ್ಲಬೇಕು. ಈ ಸಿನಿಮಾ ನಿರ್ದೇಶಕನೇ ಈ ಸಿನಿಮಾ ಲೀಡ್ ರೋಲ್ ಮಾಡಿದಾರಂತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೆಕ್ನಿಕಲಿನೂ ತುಂಬ ಚೆನ್ನಾಗಿದೆ. ಈ ಸಿನಿಮಾನ ಬಂದು ನೋಡಿ. ಆಲ್ ದ ಬೆಸ್ಟ್ ಭಾವತೀರಯಾನ. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಒಂದು ತುಂಬ ಅದ್ಭುತವಾದ ಸಿನಿಮಾ ನೋಡ್ಕೊಂಡು ಬಂದೆ, ಭಾವತೀರಯಾನ. ಅ ವೆರಿ ವೆರಿ ಯಂಗ್ ಟೀಮ್ ದಟ್ ಈಸ್ ಗಾನ್ ಆನ್ ಟು ಡೂ ಅ ಬ್ಯೂಟಿಫುಲ್ ಜಾಬ್. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಇಂಥ ಸಿನಿಮಾಗಳು ನಿಜವಾಗ್ಲೂ ದೇ ನೀಡ್ ಟು ಕಮ್ ಟು ಲೈಟ್. ವಾಟ್ ಅ ಗ್ರೇಟ್ ಟೀಮ್ ಎಫರ್ಟ್. ರಮೇಶ್ ಭಟ್ ಸರ್, I'm a big fan. It was so good to see him on screen. All the actors as well. The girls were amazing. Special shout out to ಚಂದನ. ಅವಳನ್ನ ಇಂಥ ಒಂದು ಪಾತ್ರ ಪ್ಲೇ ಮಾಡೋದನ್ನು ನೋಡೋಕ್ಕೆ ಮನಸ್ಸಿಗೆ ತುಂಬ ಖುಷಿ ಆಯಿತು. ಚಂದನ ಎಷ್ಟು ಒಳ್ಳೆ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್. ಟು ಬಿ ಪ್ಲೇಯಿಂಗ್ ಅ ವೆರಿ ಡಿಫ್ರೆಂಟ್ ರೋಲ್ ಲೈಕ್ ದಿಸ್, ಇಟ್ ವಾಸ್ ವೆರಿ ನೈಸ್ ಟು ವಾಚ್. ಆಲ್ ದ ವೆರಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಭಾವತೀರಯಾನ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಮೇ ದಿಸ್ ಫಿಲ್ಮ್ ಡೂ ವಂಡರ್ಸ್. ಥ್ಯಾಂಕ್ ಯು. ಭಾವತೀರಯಾನ ಸಿನಿಮಾ ನೋಡ್ಕೊಂಡು ಬಂದೆ. ಕೆಲವು ಅಂಶಗಳು ತುಂಬಾ ಇಷ್ಟ ಆಯಿತು ನನ್ನ ಸಿನಿಮಾನಲ್ಲಿ. ಸಿನಿಮ್ಯಾಟೋಗ್ರಫಿ ತುಂಬ ಚೆನ್ನಾಗಿದೆ. DI ಅಂದರೆ ಕಲರಿಂಗ್ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಮತ್ತು ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಹಾಗೆ ಇನ್ನೊಂದು ಏನು ನಾನು ನೋಟಿಸ್ ಮಾಡಿದ್ದು ಅಂತಂದರೆ, ಬಹಳಷ್ಟು ಜನ
ಆಮ್ ಟು ಯಂಗ್ ಟು ಇವನ್ ಕಮೆಂಟ್ ಎನಿಥಿಂಗ್ ಅಬೌಟ್ ಇಟ್. ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಟ್ರೇಲರ್ ನೋಡಿ, ದಯವಿಟ್ಟು ಟ್ರೇಲರ್ ನೋಡಿ. ನಿಮಗೆ ಟ್ರೇಲರ್ ಇಷ್ಟ ಆದಲ್ಲಿ ದಯವಿಟ್ಟು ಥಿಯೇಟರ್ಸಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಭಾವತೀರಾಯಣಕ್ಕೆ ಸಪೋರ್ಟ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಭಾವತೀರಾಯಾನ ನಿಜವಾಗ್ಲೂ ನಮ್ಮ ಭಾವನೆಗಳ ಜೊತೆ ಸ್ವಲ್ಪ ಆಟನೇ ಆಡ್ಬಿಡುತ್ತೆ. ತುಂಬ ಅರ್ಥಪೂರ್ಣವಾಗಿ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ಬರವಣಿಗೆ ವಿಶಾಖ್ ಅವರ ಬರವಣಿಗೆ ತುಂಬ ತುಂಬ ಸುಂದರವಾಗಿದೆ. ಅದರಲ್ಲೂ ಒಂದು ಸಾಲು ಬರೆದಿದ್ದಾರೆ ಬರಹಗಾರರು, ಇಡಿಯಾದ ವೃತ್ತಕ್ಕೆ ಕೊನೆಯಲ್ಲಿ ಮೊದಲಲ್ಲಿ ಅಂತ. ಅದು ನಮ್ಮಲ್ಲಿರುವಂಥ ಸಾಕಷ್ಟು ಅಪೂರ್ಣ ಸಂಪೂರ್ಣ ಸಂಬಂಧಗಳನ್ನು ನೆನಪಿಸುತ್ತೆ. ಸಾಕಷ್ಟು ನಮ್ಮ ನಾನು ಆವಾಗಲೇ ಹೇಳಿದಂಗೆ ಭಾವನೆಗಳನ್ನು ಅಲ್ಲಲ್ಲಿ ಅಲ್ಲೋದ ಕಲ್ಲೋದ ಮಾಡಿದ್ದಾರೆ. ಸುಂದರವಾಗಿರುವಂಥ ಒಂದು ಚಿತ್ರ. ಹಾಗೆ ಛಾಯಾಗ್ರಹಣ ಶಿವಶಂಕರ್ ಅವರು ತುಂಬ ಸುಂದರವಾಗಿ ಶೂಟ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಇದನ್ನು ಚಿತ್ರಮಂದಿರದಲ್ಲಿ ನೋಡಿ, ಸಾಧ್ಯ ಆದರೆ ಈ ವೀಕೆಂಡೇ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನಾನು ಜಲಜಾ ಕುಂದಾಪುರ ಅಂತ. ನಾನು ರಂಗಭೂಮಿ ನಟಿ ಆ್ಯಕ್ಚುಲಿ. ಈ ಭಾವತೀರಾಯನ ಆ್ಯಕ್ಚುಲಿ ಏನು ಹೇಳಬೇಕು ಅಂದರೆ ಭಾವತೀರನ ಈ ಹೆಸರಿಗೆ ಕರೆಕ್ಟಾಗಿ ಸೂಟ್ ಆಗುವಂತಹ ಕತೆ ಇದು. ಅದರಲ್ಲಿ ಮಾಡಿರುವಂತಹ ಪಾತ್ರಗಳು ನಮ್ಮ ಪಾತ್ರ ಆ್ಯಕ್ಚುಲಿ ನಮ್ಮ ಜೀವನದ ನಮ್ಮ ನೆನಪುಗಳು ಮೆಮೊರೀಸ್ ಎಲ್ಲನೂ ಕೂಡ ಈ ಮೂವಿ ಜೊತೆಗೆ ಹೀಗೆ ಹೋಗ್ತಾ ಇರುತ್ತೆ. ಮೂವಿ ನೋಡಿದ್ರೆ ನನ್ನ ಲೈಫಲ್ಲೂ ಹೀಗೆ ಆಗುತ್ತೆ ಅಂತ ನಮ್ಮ ಲೈಫಿಗೂ ಇದು ಮ್ಯಾಚ್ ಆಗುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಕನ್ನಡ ಚಿತ್ರವನ್ನು ಕನ್ನಡ ಚಿತ್ರರಂಗದಲ್ಲೇ ನೋಡಿ. ಅದರಲ್ಲೂ ಬಹುಮುಖ್ಯವಾಗಿ ನಮ್ಮ ಅಕ್ಕ ಸೀತಾರಾಕ ಇದರಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ಎಲ್ಲ ಪಾತ್ರಧಾರಿಗಳು ಕೂಡ ಅದು ಪಾತ್ರಕ್ಕೆ ಬೇಕಾಗಿರುವಂಥ ಎಷ್ಟು ಅವಶ್ಯಕವಾದ ನಟನೆಗೆ ತಕ್ಕಂತೆ ಮಾಡಿದ್ದಾರೆ. ತುಂಬ ಖುಷಿಯಾಯಿತು ನೋಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಸೀತಾರಾಕ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಚಿತ್ರರಂಗದಲ್ಲೇ ಈ ಮೂವಿನ ನೋಡಿ. ಧನ್ಯವಾದಗಳು. ಈಗ ತಾನೇ ಮೂವಿ ನೋಡಿದ್ವಿ ಭಾವತೀರಾಯನ. ತುಂಬ ಚೆನ್ನಾಗಿದೆ ಮೂವಿ. ಎಮೋಷ್ನಲಿ ತುಂಬ ಕನೆಕ್ಟ್ ಆಗುತ್ತೆ. ಕಂಟೆಂಟ್ ಓರಿಯೆಂಟೆಡ್ ಅಂತ ಮೂವಿಗಳು ತುಂಬ ಕಮ್ಮಿನೇ ಕನ್ನಡದಲ್ಲಿ ಬರುವಂಥದ್ದು. ಬೇರೆ ಬೇರೆ ಭಾಷೆಯಲ್ಲಿ ಬರುತ್ತೆ. ನಾವು ಬೇರೆ ಬೇರೆ ಭಾಷೆನ ನೋಡಿ ಚೆನ್ನಾಗಿದೆ ಅಂತ ಹೇಳಿ ನಾವು ಮೌತ್ ಪಬ್ಲಿಸಿಟಿ ಮಾಡ್ತೀವಿ. ಹಾಗೆ ನಮ್ಮ ಕನ್ನಡದಲ್ಲಿ ಕೂಡ ಮಾಡಿ ಇಂಥ ಒಳ್ಳೊಳ್ಳೆ ಕಂಟೆಂಟ್ಗಳು ಬಂದಾಗ ನಾವು ಒಂದಷ್ಟು ಪಬ್ಲಿಸಿಟಿ ಮಾಡಿದ್ರೆ ಇನ್ನೂ ಒಂದಷ್ಟು ಜನ ಬಂದು ಮೂವಿನ ನೋಡ್ತಾರೆ. ಹೊಸ ಟೀಮ್ ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ಎಮೋಷ್ನಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಜರ್ನಿ ಇದೆ, ಆ ಜರ್ನಿ ಎಂಜಾಯ್ ಮಾಡಬೇಕು. ಆ ಜರ್ನಿ ಎಂಜಾಯ್ ಮಾಡಬೇಕು ಅಂದರೆ ನೀವು ಬಂದು ಥಿಯೇಟ್ರಿಗೆ ಒಂದು ಮೂವಿ ನೋಡಿ. ಆಲ್ ದ ಬೆಸ್ಟ್. ನಮಸ್ಕಾರ. ಭಾವತೀರಾಯನ ಒಂದು ಅಚ್ಚುಕಟ್ಟಾದಂಥ ಒಂದು ಕನ್ನಡ ಸಿನಿಮಾ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. This is our YouTube channel. Please like, share and subscribe.